ಏನೋ ಸಾಲು ಸಾಲು ರಜೆ ಇರುವಂತಹ ಕಾರಣ ಮೈಸೂರು ಝೂನಲ್ಲಿ ಈಗ ಜನಜಂಗುಳಿ ಹೆಚ್ಚಾಗಿದೆ. ಕ್ರಿಸ್ಮಸ್ ಕಾರಣ ಈಗ ಮೊನ್ನೆ ಶನಿವಾರದಿಂದ ರಜೆ ಇದೆ. ಶನಿವಾರ ಭಾನುವಾರ ಇವತ್ತು ಕೂಡ ರಜೆ ಇರೋದ್ರಿಂದ ಕೊರೋನಾ ಆತಂಕದ ನಡುವೆ ಈಗ ಪ್ರವಾಸಿಗರ ದೊಡ್ಡ ದಂಡೇ ಬರ್ತಾ ಇದೆ. ನಿನ್ನೆ ಒಂದೇ ದಿನ 40,761 ಪ್ರವಾಸಿಗರು ವೀಕ್ಷಣೆ ಮಾಡಿದ್ದಾರೆ. ಕಳೆದ 4 ದಿನಗಳಲ್ಲಿ 1 ಲಕ್ಷ ಪ್ರವಾಸಿಗರು ಆಗಮಿಸಿದ್ದಾರೆ. ಮೈಸೂರಿನ ಪ್ರವಾಸಿ ತಾಣಗಳು ಪ್ರವಾಸಿಗರಿಂದ ಭರ್ತಿಯಾಗಿದೆ. ನಿನ್ನೆ ಅತಿ ಹೆಚ್ಚಿನ ಪ್ರವಾಸಿಗರು ಮೃಗಾಲಯ ವೀಕ್ಷಣೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಒಂದು ರಜೆ, ಇನ್ನೊಂದು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಬರ್ತಿದ್ದಾರೆ, ತಮ್ಮ ಸ್ವಂತ ವಾಹನದಲ್ಲಿ ಬರುವಂಥವರು ಕೂಡ ಹೆಚ್ಚಿದ್ದಾರೆ. ಇನ್ನೊಂದು ಬೆಂಗಳೂರಿನಿಂದ ಮೈಸೂರಿಗೆ ರೋಡ್ ಕೂಡ ಚೆನ್ನಾಗಿದೆ, ಯಾಕಂದರೆ ಒಮ್ಮೆ ಹೋಗಿ ಬರೋಣ ಅನ್ನೋ ರೀತಿಯಾಗಿರುತ್ತೆ. ಸೊ ಇದು ಮೈಸೂರಿನ ಎಲ್ಲ ಈ ಮೃಗಾಲಯಗಳು ಮತ್ತು ಈ ಬೇರೆ ಬೇರೆ ಪ್ರವಾಸಿ ತಾಣಗಳು ಎಲ್ಲ ಕಡೆ ಕೂಡ ಜನ ಹೆಚ್ಚಾಗಿದೆ. ಅದರಲ್ಲೂ ಮೃಗಾಲಯಕ್ಕಂತೂ ದೊಡ್ಡ ಸಂಖ್ಯೆಯಲ್ಲಿ, ಝೂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನಮ್ಮ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ವರ್ಷಾಂತ್ಯ ಹಾಗೂ ಕ್ರಿಸ್ಮಸ್ನ ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿರುವಂತಹ ಪ್ರತಿಯೊಂದು ಪ್ರವಾಸಿ ತಾಣಗಳು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇವತ್ತು ನಾನು ಈಗ ಮೈಸೂರಿನ ಮೃಗಾಲಯದಲ್ಲಿದ್ದೇನೆ. ಮೃಗಾಲಯದ ದೃಶ್ಯವನ್ನು ತೋರಿಸ್ತಾನೆ. ಈಗ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು ಸುಮಾರು 40,000ಕ್ಕೂ ಹೆಚ್ಚು ಜನರು ವಿಸಿಟನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ ನಿನ್ನೆ ಒಂದೇ ದಿನದಲ್ಲಿ 40,700 ಜನರು ಈ ಒಂದು ಮೃಗಾಲಯನ ವೀಕ್ಷಣೆ ಮಾಡಿರುವಂಥದ್ದು. ಯಾಕಂದರೆ ಸಾಲು ಸಾಲು ರಜೆ ಇರುವ ಕಾರಣಕ್ಕೋಸ್ಕರ ಇಷ್ಟೊಂದು ಪ್ರವಾಸಿಗರು ಬರ್ತಾ ಇದ್ದಾರೆ. ಮೈಸೂರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳು ಮತ್ತು ಹೊರ ರಾಜ್ಯದಿಂದಲೂ ಕೂಡ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾದಂಥ ವಿಚಾರ ಅಂತಂದ್ರೆ ನಿನ್ನೆ ಒಂದೇ ದಿನ 40,700 ಜನ ವಿಸಿಟನ್ನು ಮಾಡಿರುವಂಥದ್ದು. 40,700 ಜನ ವಿಸಿಟ್ ಮಾಡಿರುವಂಥದ್ದು ಇದು ಒಂದು ರೀತಿಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಮೈಸೂರಿನ ಮೃಗಾಲಯದ ಹಿಸ್ಟ್ರಿಯಲ್ಲೇ ಇಷ್ಟೊಂದು ಪ್ರವಾಸಿಗರ ಬಂದಿರುವಂಥದ್ದು. ಯಾಕಂದರೆ 40,700 ಜನರು ಯಾವಾಗಲೂ ಕೂಡ ವಿಸಿಟನ್ನು ಮಾಡಿರಲಿಲ್ಲ. ಆದರೆ ನಿನ್ನೆ ಒಂದೇ ದಿನ ಇಷ್ಟೊಂದು ಪ್ರವಾಸಿಗರು ಬಂದಿರುವಂಥದ್ದು. ಇವತ್ತು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುವಂಥ ನಿರೀಕ್ಷೆ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಕೊರೋನಾ ಆತಂಕ ಇದೆ. ಕೊರೋನಾ ಆತಂಕ ಇರುವ ಕಾರಣಕ್ಕೋಸ್ಕರ ಜನರ ಸಂಖ್ಯೆ ಕಡಿಮೆ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಈ ಎಲ್ಲ ನಿರೀಕ್ಷೆಗಳು ಹುಸಿಯಾಗಿರುವಂಥದ್ದು. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಕೇವಲ ಝೂ ಅಲ್ಲ, ಪ್ಯಾಲೇಸ್ ಆಗಿರ್ಬೋದು, ಚಾಮುಂಡಿ ಬೆಟ್ಟ ಆಗಿರ್ಬೋದು, ಚರ್ಚ್ ಆಗಿರ್ಬೋದು ಅಂತ ಈ ಒಂದು ಪ್ರವಾಸಿ ತಾಣಗಳು ಯಾವೆಲ್ಲ ಪ್ರವಾಸಿ ತಾಣಗಳಿದೆ ಆ ಎಲ್ಲ ಪ್ರವಾಸಿ ತಾಣಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಮೈಸೂರಿನಲ್ಲಿರುವಂಥ ಎಲ್ಲ ಪ್ರವಾಸಿ ತಾಣಗಳು ತುಂಬಿ ತುಳುಕ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು.